दैवमासिकम् उत्तिष्ठोत्तिष्ठ गोविन्द उत्तिष्ठ गरुडध्वज ದುರ್ಗಮಾತೆ ನಾನಂಬಿ ನಿಂತೆ ಶ್ರೀ ಮಾರುತೇಶ ನಾನಂಬಿ ನಿಂತೆ ಕರುಣಿಸಿ ಕಾಯೋ ನನಪ ದೇವನಿಗೆ ಕರುಣಿಸಿ ಕಾಯಿ ನನಮ ತಾಯಿ ಶ್ರೀ ದುರ್ಗಮಾತೆ ನಾನಂದೆ ಶ್ರೀ ಮಾರುತೇಶ ನಾನಂದೆ ಕರುಣಿಸಿ ಕಾಯೋ ನನಪ ದೇವನಿ ಕರುಣಿಸಿ ಕಾಯೋ ನನಪ ಸ್ವಾಮಿ ಶ್ರೀ ದುರ್ಗಮಾತೆ ನಾನಂದೆ ಜಗನ್ಮಾತೆ ದುರ್ಗಾದೇವಿ ದುಷ್ಟರ ಸಂಹಾರ ಮಾಡಿ ಸೃಷ್ಟಿಯನ್ನು ರಕ್ಷಣೆ ಮಾಡೋ ಮಹಾಮಾತೆ ನೀನಮ್ಮ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನೇ ಕಳೆದುಕೊಂಡು ತಬ್ಬಲಿ ಹಾಕಿರೋ ನನ್ನನ್ನು ಸತಿ ಅಂತ ಸ್ವೀಕಾರ ಮಾಡಿ ಈ ಮನೆ ತುಂಬಿಸಿಕೊಂಡಿದ್ದಾರೆ ನನ್ನ ಪತಿ ಸತ್ಯದೇವ. ಆ ನನ್ನ ಪತಿ ದೇವರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ಅದಲ್ಲದೆ ಕುಸ್ತಿ ಕಬಡ್ಡಿ ಚಕ್ಕಡಿ ರೇಸು ಅಂತ ತಿರುಗುತ್ತಿರುವ ನನ್ನ ಹೆರೆ ಮೈದುನ ಜಮದಗ್ನಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಕಾಪಾಡೋ ಭಾರ
ನಿನ್ನನ್ನೇ ಕೂಡಿದೆ ತಾಯಿ. ಇನ್ನೊಬ್ಬ ನನ್ನ ಚಿಕ್ಕ ಮೈದುನ ಈಗ ತಾನೇ ಓದುತ್ತಿದ್ದಾನೆ. ಅವನು ಓದನ್ನು ಯಾವುದೇ ರೀತಿಯ ತೊಂದರೆ ಆಗದಂತೆ ಪೂರ್ಣಗೊಳಿಸುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ಅದಲ್ಲದೆ ಬಡವರ ರಕ್ತ ಹೇರಿ ಬದುಕುತ್ತಿರುವ ಆ ದೇಸಾಯಿ ಗೌಡ, ಪಾಟೀಲ್ ಗೌಡನಂಥ ದುಷ್ಟರ ಸಂಹಾರ ಮಾಡಿ ಅವರಿಂದ ನಮ್ಮಂತಹ ರಕ್ಷರನ್ನು ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ದುರ್ಗಾದೇವಿಯ ಪೂಜೆ ಮುಗಿಯಿತೆ. ಮುಗಿತು, ಬನ್ನಿ ಸ್ವಾಮಿ. ನೀವು ಕೂಡ ಆ ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ. ಶಬರಿ, ದುರ್ಗಾದೇವಿಯ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ಕಡಿ ರೇಸಿಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಬಂದೇ ಇಲ್ಲ ನೋಡ್ರಿ. ಚಕ್ಕಡಿ ರೇಸನ್ನು ಮುಗಿಸಿಕೊಂಡು ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ಬೇಕು ಆ ನನ್ನ ಮುದ್ದಿನ ಮೈದುನ ಜಮದಗ್ನಿ. ಹೌದು ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಕುಸ್ತಿ, ಕಬಡ್ಡಿ, ಕುಣಿತ ಮತ್ತು ಜೋಡೆತ್ತಿನ ಬಂಡಿ ರೇಸ್ ಎಂದರೆ ಬಹಳ ಇಷ್ಟ. ಅವನ ಇಷ್ಟದಂತೆ ನಡೆಯುವುದು ಹಿರಿಯರಾದ ನಮ್ಮ ಧರ್ಮ. ಹೌದ್ರಿ. ಅದು ಅಲ್ಲದೆ ನನ್ನ ಮೈದನ ಜಮದಗ್ನಿ ಈಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಆದಷ್ಟು ಬೇಗ ಅವನಿಗೆ ಮದುವೆ ಮಾಡಿ ಸಂಸಾರನ ಸಾಗರಕ್ಕೆ ಹಚ್ತಿರೋ ಅಥವಾ ಹೀಗೆ ಮುದ್ದು ಮಾಡುತ್ತಾ ಹುಂಬನಾಗಿ ತಿರುಗಲು ಹಚ್ತಿರೋ ನೀವು? ಏನೇ ಶಬರಿ, ನನ್ನ ತಮ್ಮನ ಬಾಳು ಬಂಗಾರವಾಗಬೇಕೆಂಬುದು ನನಗೆ ಆಸೆ ಇಲ್ಲವೆಂದು ತಿಳಿದಿರುವೆಯಾ? 24 ವರ್ಷ ತುಂಬಿ 25ನೇ ವರ್ಷಕ್ಕೆ ಕಾಲಿಡುತ್ತಿರೋ ನನ್ನ ತಮ್ಮ ಜಮದಗ್ನಿಗೆ ಎಲ್ಲಾದರೂ ಒಂದು ಒಳ್ಳೆಯ ಮಣಿತನದ ಹೆಣ್ಣನ್ನು ನೋಡಿ ಮದುವೆ ಮಾಡಿ ಮುಗಿಸಿದರೆ ಅಣ್ಣನಾದ ನನ್ನ ತಲೆಯ ಮೇಲಿನ ಭಾರ ಕಡಿಮೆ ಆಗುತ್ತದೆ. ಅದು ಅಲ್ಲದೆ ಅವರಿಬ್ಬರನ್ನು ಒಂದೊಂದು ಒಳ್ಳೆ ಹಾದಿಗೆ ಹಚ್ಚಿದ್ರೆ ನಮ್ಮ ತಲೆ ಮೇಲಿನ ಭಾರ ಕಡಿಮೆ ಆಗುವುದಲ್ಲದೆ ಈ ಅನ್ನ ಅತಿಗೆ ಜನ್ಮ ಕೂಡ ಸಾರ್ಥಕ ಆಗುತ್ತೆ ರೀ, ಸಾರ್ಥಕ ಆಗುತ್ತೆ. ಆದರೆ ನನಗೊಂದು ಸಂಶಯ ಕಾಡತೊಡಗಿದೆ ಶಬರಿ. ಇದೇನ್ರಿ? ಅದ್ಯಾವ ಸಂಶಯ ಉಂಟಾಗತೊಡಗಿದೆ ಈ ನಿಮ್ಮ ಮನದಲ್ಲಿ? ಅದೇನು ಅಂತ ಹೇಳಿ. ಯಾಕೆ ನೀವು ನನ್ನ ಮುಂದೆ ಹೇಳೋದಿಲ್ವೇನು? ಏನು ಮಾತನಾಡುತ್ತಿರು ಶಬರಿ? ಗಂಡ ಹೆಂಡತಿಯರೆಂದರೆ ಸಂಸಾರದ 2 ಕಣ್ಣುಗಳಿದ್ದ ಹಾಗೆ, ಮೇಲಾಗಿ ಜೋಡೆತ್ತಿನ ಬಂಡಿಯ ಗಾಲಿಗಳಿದ್ದ ಹಾಗೆ. ಒಂದು ಬಂಡೆಯ ಗಾಲಿ ಕಳಿಸಿದರೆ ಮುಂದೆ ಸಾಗಲಾರದು. ಹಾಗೆ ನನ್ನ ಮನದಲ್ಲಿರುವ ಸಂಶಯವನ್ನು ನಿನ್ನ ಹತ್ತಿರ ಹೇಳದೆ ಮತ್ಯಾರ ಹತ್ತಿರ ಹೇಳಲೇ ಪೆದ್ದೆ. ಹಾಗಾದ್ರಿ ಅದೇನು ಅಂತ ಸಂಕೋಚ ಪಟ್ಟುಕೊಳ್ಳದೆ ಹೇಳಿ ಸ್ವಾಮಿ. ನೋಡು ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ವರ್ಷವಾದರೂ ಇನ್ನೂ ಮಕ್ಕಳಾಗಲಿಲ್ಲ. ಮುಂದೇನೋ ಆಗುತ್ತದೋ ಇಲ್ಲವೆಂದು ಗೊತ್ತಿಲ್ಲ. ಆದರೆ ಮುಂದೆ ನನ್ನ ತಮ್ಮಂದಿರಿಬ್ಬರು ನಮ್ಮನ್ನು ಜೋಪಾನ ಮಾಡುವರೇ. ಏನ್ರಿ ಇದು? 4 ಜನರಿಗೆ ಬುದ್ಧಿವಾದ ಹೇಳುವ ನೀವು ಇಂಥ ಅಪನಂಬಿಕೆ ಆಸ್ಪದ ಕೊಡುವುದೇ? ನೋಡಿ, ಅವರಿಬ್ಬರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚಾಗಿ ತುತ್ತು ಮಾಡಿ ಉಣಿಸಿ ತಿನ್ನಿಸಿ ಜೋಪಾನ ಮಾಡಿದ್ದೇನೆ. ಅಂದಮೇಲೆ ಅವರು ನಮಗೆ ಎಂದಿಗೂ ಕೇಳು ಬಗೆಯುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ ಸ್ವಾಮಿ. ಒಂದು ವೇಳೆ ಆ ನಿನ್ನ ನಂಬಿಕೆ ಸುಳ್ಳಾಗಿ ಕೇಡು ಬಗೆದರೆ? ತಾಯಿ ಆದವಳು 9 ತಿಂಗಳು ತನ್ನ ಮಗುವನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಜೋಪಾನ ಮಾಡ್ತಾಳೆ. ಮುಂದೆ ಆ ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಆ ಮಗುವಿಗೆ ಏನಾದರೂ ಎದೆ ಹಾಲು ಉಣಿಸುತ್ತಿರುವಾಗ ಮಗು ಏನಾದರೂ ಮಲ ಮೂತ್ರ ವಿಸರ್ಜನೆ ಮಾಡಿದ್ದೀನಿ ನಿಜವಾದ್ರೆ ತಾಯಿ ಆದವಳು ತನ್ನ ತೊಡೆ ಚರ್ಮವನ್ನು ಕತ್ತರಿಸಿ ಹಾಕೋವಳೆ? ಇಲ್ಲ ಆ ಮಗುವನ್ನು ಕೊಂದು ಹಾಕೋವಳೆ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಹಾಗೆ ಅವರಿಬ್ಬರನ್ನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡೋಣ. ಮುಂದೆ ನಮ್ಮನ್ನ ರಕ್ಷಣೆ ಮಾಡೋ ಭಾರ ಅವರಿಗೆ ಬಿಟ್ಟುಕೊಟ್ಟಿದ್ದು. ಶಬರಿ, ನೀನು ನಿಜವಾಗಲೂ ಧರ್ಮ ದೇವತೆ ಕಣೆ, ಧರ್ಮ ದೇವತೆ. ಏನ್ರಿ ಇಷ್ಟೊಂದು ಹೊಗಳಿಕೆ ಬಿರುದಿನ ಮಾತು ಯಾಕೆ ನನಗೆ? ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಬಂದ ಮಕ್ಕಳನ್ನೇ ಪಿಸಾಚಿಯಂತೆ ಕಾಣುವ ಈ 21ನೇ ಶತಮಾನದಲ್ಲಿ ಮೈದುನರನ್ನು ಮಕ್ಕಳಂತೆ ಕಾಣುವ ನಿನ್ನ ಹಿರಿಯ ಅಮೋಘವಾದದ್ದು. ನನ್ನ ತಮ್ಮಂದಿರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರುವೆ ಅಂತ ಪರೀಕ್ಷಿಸಲು ನಾನು ಹೀಗೆ ಮಾತನಾಡಿದೆ. ಮೇಲಾಗಿ ನನ್ನ ತಮ್ಮಂದಿರಿಬ್ಬರು ವಿದ್ಯಾವಂತರು, ಅವರೆಂದಿಗೂ ನಮ್ಮ ವಿರೋಧಿಗಳಾಗರಲ್ಲದು. ಏನ್ರಿ ಇದು? ಚಿಕ್ಕ ಮಕ್ಕಳ ಹಾಗೆ ಚೇಷ್ಟೆ ಮಾಡಿ ಸಾಕು. ಬನ್ನಿ, ತುಂಬಾ ಹೊತ್ತಾಗಿದೆ, ಊಟ ಮಾಡೋಣ. ಶಬರಿ, ಬಾಯಲ್ಲಿ ಏನ್ರಿ? ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಒಂದು ಸಿಹಿ ಚುಂಬನವನ್ನು ಕೊಡುವೆಯಾ? ಅಯ್ಯೋ, ಹೋಗ್ರಿ. ಇಂಥ ಸಮಯದಲ್ಲೂ ಕೂಡ ನಿಮಗೆ ಹುಡುಗಾಟವೇನು? ಹುಡುಗಾಟವಲ್ಲ ಶಬರಿ, ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಾಪದ ಒಳನಾಡಿನ ಬಡಿದಾಟ. ಅಯ್ಯೋ, ನೀವು ಹಿಂಗೆಲ್ಲ ಹೇಳಿದ್ರೆ ತುಂಬಾ ನಾಚಿಕೆ ಆಗುತ್ತಪ್ಪ. ಶಬರಿ,
ನಾಚಿಕೆ ಆಗೋದಕ್ಕೆ ನಾವೇನು ಹೊಸದಾಗಿ ಮದುವೆ ಆದವ್ರೆ. ನಿನ್ನ ಸುಮಧುರ ಕಂಠದಿಂದ ಒಂದು ಪ್ರೇಮಗೀತೆಯನ್ನು ಹಾಡಬಾರದೆ? ಆಯ್ತು ರೀ, ಒಲ್ಲೆ ಅಂದ್ರೆ ನೀವು ಬಿಡ್ಬೇಕಲ್ಲ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ನನಗಾಗಿ ನನ್ನ ಜೊತೆಯಾಗಿ ಲಾ 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 ಆ ಹಾ ಲಾ ಲಾ. ಮಾತಿನ ಬರದಲ್ಲಿ ನಿಮಗೆ ಆ ದೇವರ ಪ್ರಸಾದ ಕೊಡೋದನ್ನೇ ಮಾಡ್ತಿದ್ದೆ. ನಿಮಿಷ ತಡೀರಿ, ಪ್ರಸಾದ ಕೊಡ್ತೀನಿ. ಏನ್ರಿದು ನಿಮ್ಮ ಕೈಯಲ್ಲಿ ಗಾಯ? ಏನಿದು ರಕ್ತದ ಕಲೆ? ಹೇಳಿ, ನಿಮ್ಮ ಕೈಗಳಿಗೆ ಏನಾಯ್ತು ಅಂತ? ಗಾಬರಿ ಆಗಬೇಡ ಶಬರಿ, ಗಾಬರಿ ಆಗಬೇಡ. ಇದೆಲ್ಲ ದೇವರು ಕೊಟ್ಟ ಬಹುಮಾನ, ದೈವ ತಂದ ದುರಂತ. ಈಗೆಲ್ಲ ನೀವು ಸತ್ಯ ಬೆಳೆಸಿ ಮಾತನಾಡಿದ್ರಿ, ನನಗೆ ಅರ್ಥ ಆಗೋದಿಲ್ಲ. ಹೇಳಿ, ಏನಾಯ್ತು ಅಂತ ನೇರವಾಗಿ ಹೇಳಿ.
ಗಂಡನೇ ದೇವರೆಂದು ಪೂಜಿಸುವ ನಂಬಿ ಬಾಲ್ಯ ಆದ ನಿನ್ನ ಹತ್ತಿರ ಹೇಳದೆ ಮತ್ಯಾರ ಹತ್ತಿರ ಹೇಳಲಿ ಶಬರಿ? ನಮ್ಮೂರಿನ ಆ ದೇಸಾಯಿ ಗೌಡನು ನಮ್ಮ ಮೇಲಿನ ದ್ವೇಷಕ್ಕಾಗಿ ನಮ್ಮ ಊರ ಮುಂದಿನ ಹತ್ತಿ ತುಂಬಿ ನಿಂತ ಬೆಳೆಯನ್ನು ಹರಗಿ ನಾಶ ಮಾಡಿ ಹೋಗಿದ್ದಾನೆ ಶಬರಿ, ನಾಶ ಮಾಡಿ ಹೋಗಿದ್ದಾನೆ. ಯಾಕಪ್ಪ ಯಾಕಪ್ಪ ನಮಗೆ ಯಾಕೆ ಪರೀಕ್ಷೆ? ನಾವೇನ್ ತಪ್ಪು ಮಾಡ್ತೀವಿ ಅಂತ ನಮ್ಮ ನೀರಿದೆ ಎಡಬಿಡದೆ ಕಾಡುತ್ತಿರುವೆ. ಹೇಳು ದೇವ್ರೆ, ಹೇಳು. ಸುರಿಸದರು ಶಬರಿ ನಿನ್ನ ಕಣ್ಣೀರ ಸಾಗರವನ್ನು. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಗಿ ಶರಣಾಗಲಾರ ನಿನ್ನ ದೇವರು. ಆ ಶ್ರೀಮಂತರು ಸುರಿಸುವ ಹಣದ ರಾಶಿಗೆ ಕರಗಿ ಶರಣಾಗುವನು ಆ ನಿನ್ನ ಕಲ್ಲು ದೇವರು. ಆ ದೇಸಾಯಿ ಗೌಡ ಮಾಡಿದ ಅನ್ಯಾಯಕ್ಕಾಗಿ ದೇವರನ್ನು ನಿಂದಿಸಿ ಮಾತನಾಡಿದ್ರೆ ಏನು ಪ್ರಯೋಜನವಿಲ್ಲ. ಸಮಾಧಾನ ತೆಗೆದುಕೊಳ್ಳಿ ಸ್ವಾಮಿ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಈ ಸಲ ಹತ್ತಿ ಮಾರಿ ಬರುವ ಹಣದಲ್ಲಿ ನನ್ನ ತಮ್ಮ ಜಮದಗ್ನಿಗೆ ಎಲ್ಲಾದರೂ ಒಂದು ಒಳ್ಳೆಯ ಮಣಿತನದ ಹೆಣ್ಣನ್ನು ನೋಡಿ ಮದುವೆ ಮಾಡಬೇಕೆಂದುಕೊಂಡಿದ್ದು. ಉಳಿದ ಹಣದಲ್ಲಿ ನನ್ನ ಎರಡನೆಯ ತಮ್ಮ ಸಂಪತ್ನನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತನನ್ನಾಗಿ ಮಾಡಬೇಕೆಂದು. ಹೀಗಲ್ಲ ನನ್ನ ಕನಸು ನುಚ್ಚು ನೂರಾಗಿ ಹೋಯಿತು ಶಬರಿ. ಹೋಗ್ಲಿ ಬಿಡಿ, ಸಮಾಧಾನ ಮಾಡಿಕೊಳ್ಳಿ. ಮೈದನವ್ರು ಬರೋ ಹೊತ್ತಾಯ್ತು. ನಾನು ಈಗಲೇ ಹೋಗಿ ಅಡಿಗೆ ಮಾಡ್ತೀನಿ. ಅವ್ರು ಬಂದ್ಮೇಲೆ ಎಲ್ಲರೂ ಸರಿ ಊಟ ಮಾಡೋಣ. ಆದರೆ ನನ್ನದೊಂದು ಮಾತು ಶಬರಿ. ಒಂದು ಮಾತಿಗೆ ಸಾಕು. ನೀವು ಸಾವಿರಾರು ಮಾತು ಹೇಳಿದ್ರು ಕೂಡ ನಾನು ನಡೆಸಿಕೊಡ್ತೀನಿ. ಅದೇನು ಅಂತ ಹೇಳಿ ಸ್ವಾಮಿ. ನೋಡು ಶಬರಿ, ಆ ದೇಸಾಯಿ ಗೌಡನು ನಮ್ಮ ಹೊಲ ಹರಗಿ ಹತ್ತಿ ಬೆಳೆ ನಾಶ ಮಾಡಿದನಲ್ಲ, ಗಂಡು ಗಲಿಗಳಾದ ನನ್ನ ತಮ್ಮಂದಿರ ಮುಂದೆ ಹೇಳೋದು ಬೇಡ. ಮುಂದೊಂದು ದಿನ ಕಾಲ ಬಂದಾಗ ಹೇಳಿದರಾಯ್ತು. ಆಯ್ತು, ನೀವು ಹೇಳಿದಂತೆ ನನ್ನ ಮೈದನವ್ರಿಗೆ ಈ ವಿಷಯವನ್ನು ಯಾವುದೇ ಕಾಲಕ್ಕೂ ಹೇಳುವುದಿಲ್ಲ ರೀ, ಹೇಳುವುದಿಲ್ಲ. ಅಣ್ಣ ಅತ್ತಿಗೆ. ಬಾ ಸಹೋದರ ಬಾ, ಈಗ ಬಂದೇನಪ್ಪ? ಹೌದಣ್ಣ, ಈಗ ಬಂದೆ. ಮೈದುನ ಅಂದ ಹಾಗೆ ಪರೀಕ್ಷೆನು ಚೆನ್ನಾಗಿ ಬರೆದಿರುವೆ ತಾನೇ? ಚೆನ್ನಾಗಿ ಬರ್ದಿದ್ದೀನಿ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಸಹೋದರ, ಈ ಸಲದ ನಿಂದ ರಿಸಲ್ಟ್ ಏನಾಯ್ತಪ್ಪ? ದೇವತಾ ಪುರುಷನಂತ ನಿನ್ನಂತ ಅಣ್ಣ, ಧರ್ಮ ದೇವತೆ ಅಂತ ನಿನ್ನಂತ ಅತ್ತಿಗೆ, ನಿಮ್ಮಿಬ್ಬರ ಶ್ರಮದಿಂದ ಹಿಂದಿನ ರಿಸಲ್ಟ್ನಂತೆ ಈ ಸ್ಥಳವು ಕೂಡ ಧಾರವಾಡ ಯೂನಿವರ್ಸಿಟಿ ಕಾಲೇಜ್ಗೆ ನೀವು ಪ್ರಥಮ ಸ್ಥಾನ ಪಡೆದು ಶಿಕ್ಷಕನಾಗುವ ಎಲ್ಲ ಅರ್ಹತೆಯನ್ನು ಪಡೆದುಕೊಂಡು ಶಿವ ಪಾರ್ವತಿ ನಿಮ್ಮ ಮುಂದೆ ನಿಂತಿರುವೆ. ಆಶೀರ್ವಾದ. ಎದ್ದೇಳು ಸಹೋದರ, ಎದ್ದೇಳು. ಈ ಬಡ ಕುಟುಂಬದಲ್ಲಿ ಜನಿಸಿದ ಕುವರ ನೀನು ಕುಬೇರನಾಗುವ ಕಾಲ ಬಂದಾಯ್ತು. ಎದ್ದೇಳಪ್ಪ. ಕುಬೇರನಾಗಬೇಕೆಂಬ ದುರಾಲೋಚನೆ ನನಗೆಲ್ಲನ. ಕೂಲಿ ನಾಡಿ ಮಾಡಿ ಬದುಕುತ್ತಿರುವ ನನ್ನಂತ 4 ಜನ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದ ಹಾಲಕಿನೇ ನನಗೆ ಸಿರಿ ಸಂಪತ್ತು. ಆಶೀರ್ವದಿಸಿ ಅತ್ತಿಗೆ. ನೀನು ಆಡೋ ಮಾತನ್ನು ಕೇಳ್ತಾ ಇದ್ರಿ. ನೀನನ್ನು ಓದಿಸಿದ್ದಕ್ಕೂ ಈ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ನಮಗೆ ಹೆಮ್ಮೆ ಆಗುತ್ತಿದೆ ಮೈದುನ, ಹೆಮ್ಮೆ ಆಗುತ್ತಿದೆ. ಇರಲಿ ಅತ್ತಿಗೆ, ಅಣ್ಣನ ಮುಖ ಹಿಂದೇಕೋ ಕಂದಿ ಕಾಪಾಗಿದೆಯಲ್ಲ, ಯಾಕಣ್ಣ ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿಲ್ಲಪ್ಪ, ಬಿಸಿಲಿನಲ್ಲಿ ಸ್ವಲ್ಪ ಕೆಲಸ ಮಾಡಿ ಬಂದನಲ್ಲ, ಅದಕ್ಕೋಸ್ಕರ ಮುಖ ಸ್ವಲ್ಪ ಸಪ್ಪಗಾಗಿದೆ ಅಷ್ಟೇ. ಈಗ ಹಾಗಾದರೆ ಗಂಡು ಕೊಡಲಿಯ ಪುಂಡ ಸಿಂಹದ ಶಿರುಲ್ ಮರಿ ನನ್ನನ್ನ ಜಮದಗ್ನಿ ಎಲ್ಲಿ ಹೋಗಿರೋನು? ಜಮದಗ್ನಿ, ಏ ಜಮದಗ್ನಿ! ಕರೆದವರು ಕಣ್ಣು, ಕೂಗಿದವರು ಕೂಗಿನಲ್ಲಿ ಎಂಬಂತೆ ನನ್ನ ಮೈದುನ ಜಮದಗ್ನಿ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ. ಮೈದುನ ಈಗ ಬಂದೇನಪ್ಪ? ಹೌದಾ ಮಾತಿಗೆ, ಈಗ ತಾನೇ ಬಂದೆ. ಹಾ ಸಂಪತ್, ನೀನು ಯಾವಾಗ ಬಂದೆ? ಒಂದು ಕೆಲವೇ ಗಂಟೆ ಆಯ್ತಣ್ಣ. ಸಹೋದರ, ಏನಾಯ್ತಪ್ಪ? ನೀನು ಜೋಡೆತ್ತಿನ ಚಕ್ಕಡಿ ರೇಸಿಗೆಂದು ಹೋದ ಕೆಲಸ? ಅಣ್ಣ, ಹೋದ ಕೆಲಸವನ್ನು ಸಕ್ಸಸ್ ಮಾಡದೆ ಸೋತು ಹಾಗೆ ಹಿಂತಿರುಗಿ ಬರುವುದು ವೀರ ಕೇಸರಿಯಾದ ಜಮದಗ್ನಿಯ ಜಾಯಿ ಮಾಡಲಿಲ್ಲಣ್ಣ. ಮುಂದೆ ಬರೋದು ಇಲ್ಲ. ಅಂದರೆ ನೀನು ಚಕ್ಕಡಿ ರೇಸಲ್ಲಿ ಗೆದ್ದು ಜಯಶಾಲಿಗೆ ಬಂದಿವೆ ಸಹೋದರ.
ಗೆದ್ದು ಜಯಶಾಲಿಯಾಗಿ ಬರೋದರಲ್ಲಿ ಸಂದೇಹವಿಲ್ಲ ಸಹೋದರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದುರ್ಗಾದೇವಿ ದೇವಸ್ಥಾನದಲ್ಲಿ ಏರ್ಪಡಿಸಿದ 2 ಎತ್ತಿನ ಚಕ್ಕಡಿ ಸ್ಪರ್ಧೆಯಲ್ಲಿ ನಾನು ಮೇಷಿದ ನನ್ನ 2 ಎತ್ತುಗಳು ಈ ಸುತ್ತ ಅರಸನೆನಿಸಿಕೊಂಡ ದೇಸಾಯಿ ಗೌಡನ ಎತ್ತನ್ನು ಹಿಂದಿಕ್ಕಿ ಪ್ರಥಮ ಸ್ಥಾನವನ್ನು ಪಡೆದು ಕಡೆ ಕಿತ್ತು ತಂದಿನ ಎತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಎದ್ದೇಳಪ್ಪ, ನೀನು ಯಾವಾಗಲೂ ಗೆಲುವಿನ ಸರ್ದಾರನಾಗಬೇಕೆನ್ನುವುದೇ ನಿನ್ನ ಅತ್ತಿಗೆ ಆಸೆ ಮೈದುನ, ನಿನ್ನ ಅತ್ತಿಗೆ ಆಸೆ. ಅತ್ತಿಗೆಮ್ಮ, ಈ ನಿನ್ನ ಆಶಾ ಗೋಪುರದ ಕನಸನ್ನು ನಾನು ನನಸು ಮಾಡುತ್ತೇನೆ. ಇದಕ್ಕೆ ಅವನು ಅಡ್ಡಿ ಬಂದಿದ್ದೇ ನಿಜವಾದರೆ ಅವನ ರುಂಡವನ್ನು ತುಂಡು ಕತ್ತರಿಸಿ ಹಾಕುತ್ತೇನೆ. ಸಹೋದರ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಮಿಟುಕಿಸಿ ಹೊರ ನೋಡಿ ನಮಗೆ ಕೆಟ್ಟ ನುಡಿಗಳಲ್ಲಿ ಆಡಿದರೆ ಏನ್ ಮಾತಾಡ್ತಿರುವೆ ಸಂಪತ್ ನೀನು? ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ನಿಮ್ಮ ಅಣ್ಣ ಜಮದಗನಿಗೆ ಪ್ರಾಣದ ಭಯವೇ ಇಲ್ಲ. ಒಂದು ವೇಳೆ ಯಾವ ಬಂಡ ನನ್ನ ಮಗನೇನಾದ್ರೂ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದರೆ ಅವನ ಕಣ್ಣು ಕೆತ್ತು ನನಗೆ ಹಚ್ಚಿ ಬಿಡುತ್ತೇನೆ. ಒಂದು ವೇಳೆ ಯಾವ ಬಂಡ ನನ್ನ ಮಗನೇನಾದ್ರೂ ನನ್ನ ಮನೆತನ ಮೇಲೆ ಕೈ ಹಾಕಿದರೆ ಅವನ ಕೈಲಾಸಕ್ಕೆ ಕಣ್ಣು ಕೊರಡಿ ಹಾಕಿ ಬಿಡ್ತೀನಿ. ಇಷ್ಟೇನಾ ಈ ಜಮದಗ್ನಿಯ ಕೇಳು. ಸಹೋದರ, ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿದು ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದುಕೊಳ್ಳಬೇಕೆಂಬ ಆ ದೇಸಾಯಿ ಗೌಡನ ಕಪಿಮುಷ್ಟಿಯಲ್ಲಿ ಸಿಲುಕಿ ಎಲ್ಲಿ ನಮ್ಮ ಸುಂದರವಾದ ಸಂಸಾರ ಒಡೆದು ಚೂರು ಚೂರಾಗುತ್ತದೆ ಎಂದು ನನ್ನ ಮನ ಕೊರಗುತ್ತಿದೆಯಪ್ಪ, ನನ್ನ ಮನ ಕೊರಗುತ್ತಿದೆ. ಅಣ್ಣ, ಆ ದೇಸಾಯಿ ಗೌಡನಿಗೆ ಹೆದರಿ ಕೊರಗದಿರು, ಕೊರಗಿ ಸಣ್ಣಾಗಿದಿರಣ್ಣ. ಯಾಕೆಂದರೆ ಜೋಡು ಹುಲಿಗಳಂತೂ ನಿನ್ನ ತಮ್ಮಂದ್ರು ಇನ್ನೂ ಜೀವಂತವಾಗಿರಬೇಕಾದರೆ ನಿನ್ನ ಕೂದಲು ಕೊಂಕ ಮಾಡದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಡಾಯ ಎಬ್ಬಿಸಿದ ದೇಸಾಯಿ ಗೌಡನ ಬಡನಾಡಿ ಕಡಿದು ಹಾಕಿ ಗೌಡರ ಗದ್ದಲಲ್ಲಿ ಗೆಲುವಿನ ಸರ್ದಾರ ನಾನಾಗುವೆ ಈ ಸಮಾಜದಲ್ಲಿ. ಸಹೋದರ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕೈ ಕಡಿ ಮಾಡಿ ತೋರಿಸಿ ಸಹೋದರ, ಒಂದು ವೇಳೆ ಈ ನಮ್ಮ ಮನೆಯ ಮಹಾಲಕ್ಷ್ಮಿಯಾದ ಈ ಅತ್ತಿಗೆಗೆ ಸಾಧ್ಯ ಸತ್ವ ಪರೀಕ್ಷೆ ದೊರಕ ಸಮಯ ಬಂದರೆ ಇವಳು ಅಂಕಿತ ಅತ್ತಿಗೆಲ್ಲ ಸಹೋದರ, ಸತ್ತ ಗಂಡನನ್ನು ಮರೆಯಲಿ ಪಡೆದ ಸತಿ ಸಾವಿತ್ರಿ, ರೆಡ್ಡಿ ಕುಲಕ್ಕೆ ನಿವಾರಣೆಗೆ ನಿಂತ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಕಣ್ಣೊದರೆ ತನ್ನ ಗಂಡ ಮಗುವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು. ತನ್ನ ಶೀಲವನ್ನೇ ಕಳೆದುಕೊಳ್ಳದ ಗಂಡುಳ ಗರ್ತಿ ಕಟ್ಲಿ ಮಟ್ಟಿ ಕಾಶಿಬಾಯಿ ಸತಿ ಸಕ್ಕುಬೆ ಅಂತ ಸಾಧ್ವಿ ನನ್ನ ಅತ್ತಿಗೆ. ಈ ನನ್ನ ಅತ್ತಿಗೆ ಅದಂತ ಸಾಧ್ವಿಯ ಸತ್ವ ಪರೀಕ್ಷೆ ಬಂದರೂ ಕೂಡ ಸರ್ಪ ಸಾಗರದಲ್ಲಿ ಸರ್ಪವಿರು ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆಯಾಗಿ ಬಾಳುತ್ತಾಳೆ ಈ ನನ್ನ ಅತ್ತಿಗೆ. ನೀವಿಟ್ಟಿರೋ ಈ ಪ್ರೀತಿ ವಿಶ್ವಾಸಕ್ಕೆ ನಾನೆಂದಿಗೂ ದ್ರೋಹ ಬಗೆಯುವುದಿಲ್ಲ ಮೈದಿನ, ದ್ರೋಹ ಬಗೆಯುವುದಿಲ್ಲ. ಸರಿ, ಇಲ್ಲಿ ನಡೆಯರಪ್ಪ, ತುಂಬಾ ಹೊತ್ತಾಯ್ತು, ಎಲ್ಲರೂ ಸರಿ ಊಟ ಮಾಡೋಣ. ತಡೆ ಅಮ್ಮ ಅತ್ತಿಗೆ ತಡೆ, ಅಷ್ಟೇಕೆ ನೀನು ಅವಸರ ಮಾಡುತ್ತಿರುವೆ? ಅಣ್ಣ ತಮ್ಮಂದ್ರೆ ಒಟ್ಟಿಗೆ ಸೇರಿದ ಸಂತೋಷದ ಸಮಯದಲ್ಲಿ ನಾನು ಗೆದ್ದ ಬಹುಮಾನವನ್ನು ಅಣ್ಣನಿಗೆ ಕೊಡುವುದನ್ನೇ ಮರೆತು ಬಿಟ್ಟೆ. ತೆಗೆದುಕೊಳ್ಳೋಣ ಈ ಬಹುಮಾನವನ್ನು. ಸಹೋದರ, ನನ್ನ ಕೈಯಲ್ಲಿ ಬೇಡಪ್ಪ, ಅಲ್ಲೇ ದೇವರ ಮುಂದಿಟ್ಟು ಬಿಡು. ಯಾಕಣ್ಣ, ನಾನು ಚಕ್ಕಡಿಯ ಸ್ಪರ್ಧೆಯಲ್ಲಿ ಗೆದ್ದುದು ನಿನಗೆ ಸಂತೋಷವಾಗಲಿಲ್ಲವೇ? ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ಹೇಳಲಪ್ಪ, ಯಾವ ಮನಸ್ಸಿನಿಂದ ಹೇಳಲಿ? ತುಂಬಾ ಸಂತೋಷವಿದೆ ಸಹೋದರ, ತುಂಬಾ ಸಂತೋಷವಿದೆ. ಆದರೆ ನೀವು ನಿಟ್ಟುಸಿರ ಮಾತಕ್ಕನ್ನ ತೆಗೆದುಕೋ ಸಹೋದರ ತಂದ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೆ ನಿನ್ನ ಮಾತಿನ ಅರ್ಥ ಇಂದು ನಮ್ಮ ಹೊಲದಲ್ಲಿ ಆ ದೇಸಾಯಿ ಗೌಡ, ಇಂದು ನಮ್ಮ ಹೊಲದಲ್ಲಿ ಆ ದೇಸಾಯಿ ಗೌಡ ಏನೆಂದು ಬಗಳಿದನಣ್ಣ? ನಿನ್ನನ್ನು ಕಡಿಯುತ್ತೇನೆಂದು ಬಗಳಿದನೋ ಇಲ್ಲ
ನಿನ್ನನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸುತ್ತೇನಂತ ಬಗಳಿದನು. ಹೇಳಣ್ಣ ಹೇಳು, ಏನಾಯ್ತೆಂದು. ಅಣ್ಣ, ಮೌನವಾಗಿ ನಿಲ್ಲಬೇಡಣ್ಣ ಆ ವಿಷಯದಲ್ಲಿ. ಅತ್ತಿಗೆ, ನೀನಾದ್ರೂ ಹೇಳ ಮಾಡಿದ ಸಂಗತಿಯನ್ನು. ಮೈದುನ, ಅದು ಅದು ಶಬರಿ, ನುಡಿಯದಿರು ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ, ನಿಜ ಸಂಗತಿಯನ್ನು ನೀನು ನುಡಿಯದಿದ್ದರೆ ಪ್ರತಿನಿತ್ಯ ನೀನು ಪೂಜಿಸುವ ಆಗಿನ ಶ್ರೀದೇವಿ ಮೇಲೆ ಆಣೆ. ಮೈದುನ, ಹೇಳತ್ತಿಗೆ, ನೀನಾದ್ರೂ ಏನಾಯ್ತೆಂದು. ಮೈದುನ, ಆ ದೇಸಾಯಿ ಗೌಡ ತನ್ನ ಆಳುಗಳ ಜೊತೆಗೆ ಸೇರಿ ನಮ್ಮ ಊರು ಮುಂದೆ ಇರುವ 1 ಎಕರೆ ಹತ್ತಿ ಬೆಳೆಯನ್ನು ನಾಶ ಮಾಡಿದನಪ್ಪ. ಅಷ್ಟೇ ಅಲ್ಲಪ್ಪ, ಅದನ್ನು ತಡೆಯಲು ಹೋದ ನಿಮ್ಮ ಅಣ್ಣನವ್ರ ಕೈಗಳನ್ನು ಟ್ಯಾಕ್ಟರ್ ಸೈಲೆನ್ಸರ್ ಪೈಪಿಗೆ ಹಚ್ಚಿ ಸುಟ್ಟು ಹಾಕಿದಾರಪ್ಪ, ಸುಟ್ಟು ಹಾಕಿದ್ದಾರೆ. ಲೇ ಮಗನೇ ದೇಸಾಯಿ ಗೌಡ, ನಾನಿಲ್ಲದ ಸಮಯ ಸಾಧಿಸಿ ನನ್ನ ಹೊಲಕ್ಕೆ ನಿನ್ನ ಆಳುಗಳನ್ನು ಕಳಿಸಿ ತುಂಬಿ ನಿಂತಿರೋ ನನ್ನ ಹತ್ತಿ ಬೆಳೆಯನ್ನು ನಾಶ ಮಾಡಿ ನನ್ನ ಅಣ್ಣನ ಕೈಯನ್ನು ಸುಟ್ಟು ಹಾಕಿದೀಯಾ? ನನ್ನ ಹೇಳಿ ನನ್ನ ಮಗನೇ. ಅಣ್ಣ, ನಾನು ಈಗಲೇ ಹೋಗಿ ಅವನನ್ನು ರಕ್ತದ ಮಡಿಯಲ್ಲಿ ಮುಳುಗಿಸಿ ಬರುತ್ತೇನೆ. ನಿಲ್ಲು ಸಹೋದರ, ಮುಂದೊಂದು ದಿನ ಕಾಲ ಬಂದಾಗ ನೋಡಿದರಾಯ್ತಪ್ಪ. ಸಮಾಧಾನ ತಂದುಕೊಳ್ಳಪ್ಪ, ಸಮಾಧಾನ ತಂದುಕೋ. ಹೇಗೆ ಸಮಾಧಾನ ಮಾಡಿಕೊಳ್ಳಲನ್ನ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಆ ದೇಸಾಯಿ ಗೌಡ ಮಾಡುತ್ತಿರುವ ಒಂದೊಂದು ಕುತಂತ್ರವನ್ನು ನೆನಪಿಸಿಕೊಂಡರೆ ನನ್ನ ಹೊಟ್ಟೆಯಲ್ಲಿ ದಗದಗನೆ ಉರಿಯುತ್ತಿರುವ ಕೆಂಡವನ್ನು ನಂದಿಸಿಕೊಳ್ಳುವೆ. ಅಣ್ಣ, ಬಿಟ್ಟು ಬಿಡ, ನಾನನ್ನು ತಡೆಯಬೇಡ. ಸೇಡು ಸುಟ್ಟಿತು, ಶಾಂತಿ ಕೊಟ್ಟಿತು. ಸೇಡು ಬಾಡಿಗೊಂದು ಕೇಡು. ನಿಮ್ಮ ಅಣ್ಣನವ್ರು ಹೇಳೋ ಮಾತನ್ನ ಸ್ವಲ್ಪ ಕೇಳಪ್ಪ. ನೀನು ಆಡುವ ಮಾತನ್ನು ಕೇಳ್ತಾ ಇದ್ರೆ ನಮ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ ಮೈದುನ. ಏನು ಮಾತನಾಡ್ತಿದ್ದೀಯಮ್ಮ ನೀನು? ಹಿಂಡು ಹುಲಿಗಳ ಹಾಲನ್ನು ಕುಡಿದು ಗಂಡುಗಲಿ ಸಂಗೊಳ್ಳಿ ರಾಯಣ್ಣಂತೆ ಪುಂಡ ಪ್ರಚಂಡನಾದ ಈ ನಿನ್ನ ಮೈದುನ ಇನ್ನು ಜೀವಂತವಾಗಿರಬೇಕಾದರೆ ನಿನಗೇಕಮ್ಮ ಭಯ? ಅತ್ತಿಗೆ, ಭಯದ ಭೀತಿಯನ್ನು ಹರಿದು ಬಗೆದು ಬರುವೆ ಆ ದೇಸಾಯಿಗೆ ಅವನ ರುಂಡವನ್ನು ಈ ನನ್ನ ಪ್ರಚಂಡ ಕೊಡ್ಲಿಯಿಂದ. ಸಹೋದರ, ಆ ದೇಸಾಯಿ ಗೌಡನೊಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ದುಷ್ಟ. ಅವನನ್ನು ಎದುರು ಹಾಕಿಕೊಳ್ಳುವುದು ಬಡವರಾದ ನಮಗೆ ಎಲ್ಲಿ ಸರಿ ಅನಿಸುತ್ತದೆಯಪ್ಪ? ಬೇಡ ಅಣ್ಣ, ಇನ್ನು ಈ ನಿನ್ನ ತಮ್ಮನ ಮೇಲೆ ನಿನಗೆ ಸಂದೇಹವೇನಣ್ಣ? ಆ ದೇಸಾಯಿ ಗೌಡನ ಹತ್ತಿರ ಹಣವಿದ್ದರೆ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುವ ಶಕ್ತಿ ಈ ನಿನ್ನ ತಮ್ಮ ಜಮದಗ್ನಿಯ ತೋಳಬಲದಲ್ಲಿ ಶಕ್ತಿ ಇದೆ. ಅಣ್ಣ, ಅವನು ದುಷ್ಟನಾದರೆ ನಾನು ದುಷ್ಟ ಸಂಹಾರಕ, ಶಿಷ್ಟರ ಪರಿಪಾಲಕ. ದುಷ್ಟರಿಗೆ ದುಷ್ಟನಾಗಿ ಕಿರಾತಕನಾಗಿ ಹರಿದು ತರುವೆ ಆ ದೇಸಾಯಿ ಗೌಡ ರುಂಡವನ್ನು. ಮೈದುನ, ನಮ್ಮ ಮಾತನ್ನು ಮೀರಿ ನಿನ್ನ ಛಲವನ್ನು ಸಾಧಿಸಲು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ. ನಿನಗೆ ನಿನ್ನ ಅತ್ತಿಗೆ ಶಬರಿ ಮೇಲೆ ಆನೆ ಆಗಿದೆ. ಕರುಣೆ ಎಂಬ ಕರುಳು ಬಲಿಯನ್ನು ಸುತ್ತಿ ಕಟ್ಟಿ ಹಾಕಿ ಏನೇನಿಗೆ ಮಾಡಬೇಡ ಮಾಯಿ ನಿನ್ನ ಮೈದುನ ಜಮದ. ಸಹೋದರ ಜಮದಗ್ನಿ ಸಂಪತ್, ಇಂದು ನಿಮ್ಮ ಅಣ್ಣ ಅತ್ತಿಗೆಯರು ಮದುವೆಯಾಗಿ 14 ವರ್ಷ ತುಂಬಿ 15ನೇ ವರ್ಷಕ್ಕೆ ಕಾಲಿಡುತ್ತಿರುವ ಶುಭ ಸಂದರ್ಭನಪ್ಪ. ಈ ಸಂದರ್ಭದಲ್ಲಿ ಮತ್ತಿಗೆ ಬಿಸಿ ಬಿಸಿಯಾಗಿ ಊಟಕ್ಕೆ ರೆಡಿ ಮಾಡಿದ್ದಾಳೆ. ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡೋಣಂತೆ. ಮದುವೆ ಆಗಿ 14 ವರ್ಷ ಆಗಿ 15 ವರ್ಷ ಚಾಲು ಐತಿ. ಈ ಮನ್ ಏನು ತಗೊಂಡ ಬಂದಿಲ್ಲ. ಒಂದು ಮಳ ಹೂವರ ಕರ್ಬಾರ್ದು. ನಡೆಯಿರಿ ಅಣ್ಣ, ನಿಮ್ಮ ಮದುವೆಯಾಗಿ 14ನೇ ವರ್ಷ ಮುಗಿದು 15 ವರ್ಷಕ್ಕೆ ಕಾಲು ಹಿಡಿತಾರೆ ಈ ಶುಭ ದಿನವನ್ನು ನಾವೆಲ್ಲರೂ ಸಂತೋಷದಿಂದ ಹಾಡಿ ಕುಣಿದು ಸಂಭ್ರಮಿಸೋಣ. ನಡೆಯಿರಿ. ತಡೆ ಸಹೋದರ, ಏನು ಅತ್ತಿಗೆ 15ನೇ ವರ್ಷದ ಸಂಭ್ರಮಿಸ್ತದೆ ಅಂತ ಹೇಳಿ ಕೇಕ್ ತಂದಿದೆಯಲ್ಲ, ಅದನ್ನ ಹಾಗೆ ಮರ್ತು ಬಿಟ್ಟಿಯಾ? ಆಯ್ತಣ್ಣ, ತಡಿ ತೆಗೆದುಕೊಂಡು ಬರ್ತೀನಿ. ನಿಮಗರ ಬುದ್ಧಿ ಇಲ್ಲ, ನಮ್ಮ 5 ಶಾಣೆ ಅದಾರ, ಅವ್ರ ಕೇಕ್ ತಗೊಂಬಂದಾರ. ಅವ್ರ ನೆನಪಿರ್ತದೆ ತರಲಿಲ್ಲ. ಏನ್ ಅಂತ ಗಂಡ ಏನ 15 ವರ್ಷ ಹಂಗಾರ ಬಾಳೆ ಮಾಡ್ತಿ, ಯಾರಿಗೆ ಗೊತ್ತು?
ಹಾ ಬಣ್ಣ ಬನ್ನಿ ಅಣ್ಣ ಅತ್ತಿಗೆ ಈ ಸಂಭ್ರಮೋತ್ಸವವನ್ನು ಎಲ್ಲರೂ ಸೇರಿ ಒಟ್ಟಿಗೆ ಹಾಡಿ ಸೇರಿ ಕುಣಿದು ಕುಪ್ಪಳಿಸುವ. ಸಹೋದರ, ನೀ ತಂದ ಬಹುಮಾನವನ್ನು ಹಿಡಿಯಪ್ಪ. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳದ ಜನ್ಮ ಸಾಧ. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ನಮಗೆಂದು ಆನಂದ ಬಂದೆಯಿ ಬಾಳಲಿ, ತಾಯಿಯ ಪ್ರೇಮ ತಾಯಿ ತಂದೆಯರ ಸ್ನೇಹ ಪ್ರೇಮವು ನಿಮ್ಮ ಗಂಟಲಿ. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ನಮ್ಮ ಬಾಳೆಪ್ಪ ಆಕಾಶದಲ್ಲಿ ಮಕ್ಕಳೇ, ಸೂರ್ಯನ ಹಾಗೆ ಸೂರ್ಯ ಚಂದ್ರನ ಹಾಗೆ ಬೆಳಗುವ ಸಡಗರ ಸಂಭ್ರಮವು. ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾಧ. ನಡೆಯಿರಿ, ತುಂಬಾ ಹೊತ್ತಾಯ್ತು, ಎಲ್ಲರೂ ಸೇರಿ ಊಟ ಮಾಡೋಣ. Hey
18 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿಗಳನ್ನು ಕೊಂದ ಆ ಗೌಡನನ್ನು ಸೇಡಿ ಕಟ್ಟಿ ನನ್ನ ಸೇಡಿನ ಆಸೆಯನ್ನು ತೀರಿಸಿಕೊಳ್ಳದಿದ್ದರೆ ಈ ಪಾಟೀಲನ ಮನ ವಿಳಂಬವಿಲ್ಲದೆ ಹರಿದು ಹೋಯಿತಲ್ಲ. ಇರ್ಲಿ, ಮಿನುಗುವ ತಾರೆಯಂತಿರುವ ಅವಳ ತಂಗಿ ಸಾಕು ತಂಗಿ ರೇಣುಕಳ ರೂಪದಲ್ಲಿ ತೇಲಿ ಲೇ ದೇಸಾಯಿ ಗೌಡ, ಸಮಯ ಸಾಧಿಸಿ ನಿನ್ನನ್ನು ಶಿವನ ದರ್ಶನಕ್ಕೆ ಕಳಿಸಿ ಆ ನಿನ್ನ ತಂಗಿ ರೇಣುಕಾಳ ಅಂತರಾಳದ ಅಧಿಪತಿ ನಾನಾಗಿ ಅವಳಿಂದಲೇ ನಿನ್ನ ಲಕ್ಷ್ಮೀ ಭಂಡಾರವನ್ನೆಲ್ಲ ಎತ್ತಿ ಹಾಕಿ ದಕ್ಕಿಸಿಕೊಂಡು ಕೋಟ್ಯಾಧೀಶ್ವರಾಗಿರುವ ನಿನ್ನನ್ನು ಭಿಕ್ಷಾಧಿಪತಿಯಾಗಿ ಮಾಡಿ ಕೊನೆಗೆ ಸಮಯ ಸಾಧಿಸಿ ನಿನ್ನನ್ನು ಶಿವನ ದರ್ಶನಕ್ಕೆ ಕಳಿಸದಿದ್ದರ ಇವನು ಸುರಲೋಕದ ಇಂದ್ರ ಸುರೇಂದ್ರ ಪಾಟೀಲನೇ ಅಲ್ಲ. ಬರ್ತೀನಿ ಗೌಡ, ಆದಷ್ಟು ಬೇಗ ನಿನ್ನ ಮನೆಗೆ ನಿನ್ನ ಸೋದರಳಿಯಾಗಿ ನಾನು ಕಾಲಿಟ್ಟು ನನ್ನ ಸೇಡಿನ ಜ್ವಾಲಾಗ್ನಿಯನ್ನು ನಂದಿಸಿಕೊಳ್ಳಲು ಬರ್ತೀನಿ. ಸಿಂಹದ ಗುಡಿ